ಹಾಯ್ ಫ್ಯಾಮ್, ಇನ್ನೊಂದು ವಿಡಿಯೋಗೆ ಸ್ವಾಗತ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣು. ಇವತ್ತು ನಾನು ಏನಕ್ಕೆ ತೋಟ ಗೀಟದಲ್ಲೆಲ್ಲ ಬಂದು ನಿಂತಿದ್ದೀನಿ ಅನ್ಕೊಂಡ್ರೆ ಭಾನುವಾರ ಅಲ್ವಾ, ಏನೋ ಮಾಡಕ್ಕೆ ಕೆಲಸ ಇರಲಿಲ್ಲ. ಅದಕ್ಕೆ ನನ್ನ ಫ್ರೆಂಡ್ ತೋಟಕ್ಕೆ ಬಂದೆ. ಆಚೆ ಹೋಗೋದ ಬಾ ಅಂತ ಕರೆದೆ. ಒಂದು ಕಾರ್ ಕೇಳಿದ್ದೀನಿ, ಕಾರಲ್ಲ ಅದು ಜೀಪ್ ಕೇಳಿದ್ದೀನಿ, ಹಳೆ ಜೀಪು ರಿವ್ಯೂ ಮಾಡೋದ ಅಂತ ಅಂದ್ಬಿಟ್ಟು ಅವ್ರ ಹತ್ರ ಈಸ್ಕೊಬರಕ್ಕೆ ಹೋಗೋದ. ಒಬ್ಬನೇನು ಹೋಗೋದು ಅಂತ ಅಂದ್ಬಿಟ್ಟು ಕ್ಯಾಮ್ರಾಮನ್ ಬೇಕೇ ಬೇಕಲ್ವಾ, ಅದಕ್ಕೆ ಕರ್ಕೊ ಹೋಗೋದ ಅಂತ ಬಂದರೆ ಕ್ಯಾಮ್ರಾಮನ್ ಕಡ್ಡಿ ಕುಯ್ತವನೆ. ಅವ್ರ ಮನೇಲಿ ಯಾರೂ ಇಲ್ಲ, ಕಡ್ಡಿ ಕೂದ ಹಾಕ್ಬಿಟ್ಟು ಬರ್ತೀನಿ ಮಚ್ಚ ಅನ್ಕೊಂಡ. ಅದಕ್ಕೋಸ್ಕರ ಹೊಲದಲ್ಲೇ ಓಡಾಡ್ಕೊಂಡು ವೆಯ್ಟ್ ಮಾಡ್ತಿದ್ದೀನಿ. ಕ್ಯಾಮ್ರಾಮ್ಯಾನ್ ಅವ್ರ ಫ್ಯಾನ್ಸ್ಗಳೆಲ್ಲ ಅಲ್ಲಿ ಕಾಯ್ಕೊಂಡು ನಿಂತವ್ರೆ. ಇನ್ನೊಂದು ಸ್ವಲ್ಪ ಹೊತ್ತಾದರೆ ಅವರೇ ಹೊಡೆದಾಕ್ಬಿಡೋರಂಗೆ ಲುಕ್ ಕೊಡ್ತವ್ರೆ. ಕಡ್ಡಿ ಹಾಕೋದು ಅನ್ಕೊಂಡಂತ ಕೇಳ್ತವ್ರೆ ಇಂಡೈರೆಕ್ಟಾಗಿ. ಹೋಗಿ ಬಾಯಿಗೆ ಮಾತಿಗೆ ಬಂದಿದ್ರೆ ಯಾವ ರೇಂಜಿಗೆ ಬೋದಿರೋ ಈ ನನ್ನ ಮಗನ ಆಗ್ಲಿಂದ ಗುರಾಯಿಸ್ತೈತೆ. ಇವನ್ ಮಾತಾಡ್ಕೊಂಡು ನಿಂತವನೆ. ಭಾನುವಾರ ಅನ್ಕೊಂಡ್ರೆ ಆಲ್ಮೋಸ್ಟ್ ಹಳ್ಳಿ ಜೀವನ ಹಿಂಗೆ ಇರುತ್ತೆ. ಆದರೆ ಇವ್ರಿಗೆ ಮಾತ್ರ ಇವರು ಕೋಟಿ ಕುಳ. ನಮಗೆ ಹೊಲಗಿಲ್ಲ ಏನೂ ಇಲ್ಲ, ಸೊ ನಮ್ಗೆ ಈ ಥರ ಕೆಲಸಗಳಿಲ್ಲ. ನೋಡ್ತಾ ಇದೀರಲ್ಲ, ಇನ್ನೊಂದು ದಿವಸ ಕಡ್ಡಿ ಕುಯ್ಯೋದು ಹೆಂಗೆ ಅಂತ ಅವ್ರ ಕೈಲಿ ಬ್ಲಾಗ್ ಮಾಡಿಸ್ತೀವಿ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಪಾರವ್ ಕಡ್ಡಿ ಹಾಕಕ್ಕೆ ಏನೇನು ಮಾಡ್ತಾರೆ ಹೇಳಿ ಸರ್, ಸ್ವಲ್ಪ ಇಂಟರ್ವ್ಯೂ ಮಾಡಬೇಕು ನಿಮ್ದು. ನೋಡಿ ಆಗ್ತಾನೆ ಸದ್ಯಕ್ಕೆ ತಂಪು ಕೂಲ್ ಆದ್ರು. ಇಲ್ಲ ಅನ್ಕೊಂಡ್ರೆ ಬಾಸ್ ಹೊಡೆದೇ ಬಿಡೋರು. ಆಗ್ಲಿಂದ ಲುಕ್ ಕೊಡ್ತವ್ರೆ. ನೋಡ್ತಾ ಇರ್ಬೋದು ಎಷ್ಟು ಸಖತ್ತಾಗಿ ಮಡಿಕೊಂಡವ್ರೆ ತೋಟನ ಅನ್ಕೊಂಡಂತ. ಫಾರ್ಮ್ ಹೌಸ್ ಬೇರೆ ಮಡಗವ್ರೆ. ಆದ್ರೆ ಏನು ಮಾಡೋದು, ಫಾರ್ಮ್ ಹೌಸ್ ಇದ್ರೂ ಯೂಸ್ ಇಲ್ಲ. ಬೇರೆಯವ್ರಾಗಿದ್ರೆ ಎಣ್ಣೆ ಗಿಣ್ಣೆ ಹೊಡೆಯೋಕೆ ಯೂಸ್ ಮಾಡ್ಕೊಳ್ಳೋರು. ನಾವಿನ್ನೂ ಚಿಕ್ಕ ಮಕ್ಕಳು. ಏನು ಒಂದು ಹೇಳಕ್ಕೂ ಒಂದಿದೆ ಬಾಯಿದೆ ಅಂತ ಏನು ಬೇಕಾದೇನು ಬೇಡದ. ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ. ಸತ್ಯನ ಹೇಳಿ, ಕಲೀಲಿ ಸತ್ಯ ಹೇಳಕ್ಕೆ. ನಾವು ನಮ್ಮ ಬಗ್ಗೆ ಗೊತ್ತು ಜನಗಳಿಗೆ, ನಾವು ಆ ಥರ ಎಲ್ಲ ಮಾಡಲ್ಲ ಅಂತ. ಅಲ್ಲಿ ನೋಡಿ ಕರಿಯ ಬೇರೆ ನಿಂತವನೆ. ಈ ಕರಿಯ ಅಲ್ಲ, ಆ ಕರಿಯನ ಬಗ್ಗೆ ಹೇಳ್ತಿರೋದಕ್ಕಲ್ಲ. ಇವರು ಕೆಂಚನಂತೆ, ಇವರು ಬಿಳಿ ಅಂತೆ, ಇದು ಕರಿಯ ಅಂತೆ. ಕಮೆಂಟಲ್ಲಿ ಉಗಿತಾರಕ್ಕಲ್ಲ ಎಲ್ಲ ಹಸಗಳು. ನಾವು ಎತ್ಗಳಿಗೆ ಹೇಳಂಗೆ ಹೇಳ್ತಾವೆ, ಕರ್ಗಿ ಬೆಳಗಿ ಕೆಂಚಿ. ಕಾಲ್ಮಿ ಮೀನಾಕ್ಷಿ, ಕಾಲ್ಮಿ ಮಿಂಚಿಂಗ್ ಮೀನಾಕ್ಷಿ. ನೇಮ್ ಚೇಂಜ್ ಮಾಡವ. ನೋಡ್ತಾ ಇರ್ಬೋದಲ್ಲ, ಅಡಕೆ ಎಷ್ಟು ಎಕರೆಗೆ ಹಾಕಿದ್ದಾರೆ? 4 ಎಕರೆ ಅಡಕೆ. ತೆಂಗು ಎಷ್ಟು ಎಕರೆಲ್ಲಿ ಕೂರಿಸಿದ್ದಾರೆ? 1 ಎಕರೆ. ಇನ್ನೊಂದು ಎಕರೆ ಏನು ಹಾಕಿದ್ದಾರೆ ನೋಡಿ ಗೈಸ್. ಫ್ಯೂಚರ್ ಕೋಟಿ ಕುಳ ಇಲ್ಲೇ ಅವನೇ. ಇವನ್ ತೋಟನೇ ಮಾರಿಸ್ಬಿಟ್ಟು ಪ್ರೊಡ್ಯೂಸ್ ಮಾಡಿಸ್ಬಿಟ್ಟು ಅರುಣ್ ಬೈ ಥರ ಇಲ್ಲ ಮಾರ್ಬಿಡ್ಲಾದಾಗಿ ಒಂದೊಂದು ಕಾರ್ಗಳು ತಗೊಂಬಿಟ್ಟು ಇಬ್ರು ಒಂದು ಬೆನ್ಸ್ಗಿನ್ಸ್ ತಗೊಂಡು ಇನ್ನು ನಿಕ್ಕದ್ದೆಲ್ಲ ಬಾಡಿಗೆ ಮಾಡ್ಕೊಂಡು ನಾನೇ ಕ್ಯಾಮ್ರಾ ಹಿಡಿತೀನಿ. ಅಭಿ ಬೈ ಏನು ಹುಲ್ಲಾಗ್ತಿದ್ದೀರಾ ಅನ್ಕೊಂಡು ಅಂದ್ಬಿಟ್ಟು ಬಂದು ಕೇಳ್ತೀನಿ. ನಮ್ಗೆ ಹೆಂಗ್ ಬೇಕು ಹಂಗೆ. ನಿಮ್ಮ ಅಮ್ಮನ ಕೋಣೆಗೆ ನೋಡಿ, ದುಡ್ಡಿರೋರು ಯಾರು ಶೋಕಿ ಮಾಡಲ್ಲ, ಶೋಕಿ ಮಾಡೋದು ತೋರಿಸ್ಕೊಳಲ್ಲ. ಯಾರೋ ಬಂದ್ಬಿಟ್ಟು ದುಡ್ಡಿರೋರು ದುಡ್ಡು ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ದುಡ್ಡು ಮಾಡದೇ ಇರೋರೆ ಇನ್ಸ್ಟಾಗ್ರಾಮು ರೀಲ್ಸು ಅನ್ಕೊಂಡ್ಬಿಟ್ಟು ದುಡ್ಡಿರೋರ ಥರ ಶೋಕಿ ತೋರಿಸ್ತಾರೆ. ಏನೋ ಮಾಡೋಕ್ಕಾಗಲ್ಲ, ಕಾಲ ಇರೋದೆ ಹಂಗೆ. ಅವಿ ಕಡ್ಡಿ ಎಷ್ಟಕ್ಕೆ ಹಾಕಿದ್ದಾರೆ? ಕಡ್ಡಿ ಫ್ಯೂಚರ್ ಪ್ಲಾನ್ ಏನೋ ಬಿ ನಿಂದು? ವರ್ತು ಸಂತೋಷ ಆಗೋಗಂತ ಅವನ ಥರ ನಡೆಯೋದು ಕಲ್ತ್ಬಿಟ್ಟೆ. ಆಮೇಲೆ ಒಂದೊಂದ್ ಪದಗಳೆಲ್ಲ ಬಳಸಿರೋದು ನನ್ನ ಮೇಲೆ ನನ್ನ ಮಕ್ಕಳು. ಒಂದೊಂದಲ್ಲ, ಏನಂದ್ರೆ ಎಲ್ಲಾ ಪರಮಾತ್ಮನ್ ಕೊಪ್ಸ್ಕೊಂಡ್ ಬಂದೆ ನಾನು. ಇವಾಗ ವಿಚಾರ ಮಾತಾಡ್ಲೇಬೇಕು. ಹೌದಾ ಇಲ್ಲಣ್ಣ? ಒಂದಿನ ಸರಿ ಯಾರ್ದೆ ಹೊರ್ತೋರ್ಸೋದ್ ಬಿಟ್ರೆ ಇನ್ನಿಲ್ಲ. ಅದ್ರಕ ವಿಡಿಯೋ ಮಾಡಿರೋರ್ಗು ಹೇಳ್ತಾ ಇದೀನಿ ನೋಡ್ರಿ, ನೀವು ನಿಮ್ ಜೀವನಗಳಲ್ಲಿ ನಿಮ್ದೇನೋ ಸಾಧನೆ ಮಾಡ್ಕೊಂಡು ಬದುಕ್ರಿ. ನನ್ಗೇನಿಲ್ಲ. ಯಾಕೆ ನನ್ನ ವಿಚಾರ ಎತ್ತು ಮಾತಾಡೋಂಥದ್ದು ಹೇಳು ನೀವು. ಅಣ್ಣವರು ವರ್ತೂರ್ ಸಂತೋಷ್ ಬಂದಾಗ ಹೊಸಿ
ಅವ್ರ ಡೈಲಾಗ್ಗಳು ಹಾಕೊಂಡು ನಮ್ಮ ಪುಂಕೆ ಹುಟ್ಟಿದ್ರೆ ಬಂದು ನೀವು ಸೊಕ್ಕಿ ಮಾಡಿ ಈ ಕಡೆ ನೋಡಿ ಹಾಕತ್ತಿದ್ರು. ಅಣ್ಣ ಅಪ್ಪನ ದುಡ್ಡಾಗ ತಿಂದಿರ ನಾನು ಬದುಕಿದ್ದೀನಿ ಅನ್ನೋ ಯಾರೋ ಈ ಪ್ರಪಂಚದಾಗ ತೋರಿಸಿದ್ದೀರ ಅಂದ್ರೆ ನೀವ್ ಹೇಳಿದ್ ನಾನು ಮಾಡ್ತೀನಿ. ನಾನು ಉಡ್ಸ್ಬಿಟ್ಟು ಓಡಾಗಿರೋನ್ ಬಿಟ್ರೆ ನಮ್ಮ ಅಪ್ಪಂದು ನನ್ನ ಕೇಳಿರೋ ನಾನು ಹೇಳಿದ್ದೀನಿ. ನಿನ್ ಕ್ಯಾಕ್ ತಿಕ್ಕವ್ರಿ ಹೌದಣ್ಣ? ಗೊತ್ತಾ ಗೈಸ್, ದುಡ್ಡಿರೋರು ಯಾರು ತೋರ್ಸ್ಕೊಳಲ್ಲ. ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಮನ್ಸಲ್ಲಿ ಮಾಡ್ಬೇಕು ಅಂತಿದ್ರೆ ಅವ್ರು ಯಾರು ತೋರ್ಸ್ಕೊಳ್ಳೋರು ಮಾಡದೆ ಬಿಟ್ಟು ಬಿಲ್ಡಪ್ ತಗೊಳ್ಳೋರು. ಡೈರೆಕ್ಟಾಗಿ ಹೇಳೋದೇನಕ್ಕೆ ಇಂಡೈರೆಕ್ಟಾಗಿ ಹೇಳ್ಕೊಬಿಡೋ ನಮ್ಮಂಥವ್ರು. ಕೆಲಸ ಇರೋರು ಕೆಲಸ ಮಾಡ್ತಾರೆ, ನಮ್ಮಂಥ ಕೆಲಸ ಇಲ್ಲದವರು ಈ ಥರ ವೀಡಿಯೋ ಗಿಡಿಯೋನೆಲ್ಲ ಮಾಡ್ಕೊ ಓಡಾಡ್ತೀವಿ. ಅಭಿ ಸಿಲ್ವರ್ ಓಕ್ ಹಾಕಿರೋದು ಯಾವಾಗಲೇ? ಸಿಲ್ವರ್ ಗಿಡ ಹಾಕಿರೋದು ಯಾವಾಗಲೇ? ಹಾಂ, ಟೋಟಲು ಈಗ ಎಲ್ಲನೂ ಬಂದ್ರೆ ಒಂದು ಇದು ವರ್ಷಕ್ಕೆ ಒಂದು 4-5 ಲಕ್ಷ ಬಲ್ವಾ? ಹಾಂ ಹಾಂ, ಬರೀ ತೆಂಗಿ ಆದ್ರ ಏನಾಗಿಲ್ಲ ಬಿಡು, ಹೆಣ್ಣು ಕೊಡ್ತಾರ, ತಲೆ ಕೆಡಿಸ್ಕೊಬೇಡ. ರೈತರ ಬಗ್ಗೆ ಗೊತ್ತಿಲ್ಲದವರೆಲ್ಲ ಕೇಳ್ಕೊಂಡು ಫ್ಯೂಚರಲ್ಲಿ ಅಭಿಗೆ ಹೆಣ್ಣು ಕೊಡ್ತಾರ. ನಮ್ಮ ಅಭಿ ನೊಂದಿರೋ ಜೀವ, ಸಿಂಗಲ್ ಆಗಿ ಪಾಪ. ಯಾರು ಇದ್ರೆ ನಮ್ಮ ಅಭಿನ ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಹಾಕ್ಬೇಡಿ, ಇನ್ಸ್ಟಾಗ್ರಾಮಲ್ಲಿ ಶೋಕ್ದಾರ್ ಅಂತ ಹೊಡೀರಿ ಬರ್ತಾರೆ. ಅವನ್ ನೋಡಿದ್ರೆ ಇವ್ರಿಗೆ ಬಿಲ್ಡಪ್ ಕೊಡ್ತಾ ಇದ್ದಾನೆ, ಇವನ್ ನೋಡಿದ್ರೆ ಅವ್ರಿಗೆ ಬಿಲ್ಡಪ್ ಕೊಡ್ತಾ ಇದ್ದಾನೆ. ಅಭಿ ಮಳೆ ಬರ್ತದ ಬೇ, ಜಲ್ದಿ ತರ ಅಯ್ಯ ಅವು ಮಳಲ್ಲೇ ನಿಂತಿರೋದಾ? ಫಾರ್ಮ್ ಮಾಡ್ಸತ್ತಾನೆ ಒಂದ ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾನೆ? ನಿಮ್ಮ ಬಿಸ್ನೆಸ್ ಅಲ್ಲಿ ಶೇರ್ ಗೀರ್ ಕೊಡ್ತೀರಾ ನಮಗೆ? ಸೇಲ್ ಮಾಡ್ಬಿಡಿ, ಅತ್ತಾಗಿ ಒಟ್ಟಿಗೆ ಶೇರ್ ಮಾಡ್ಕೊಬಿಡವ. ಬನ್ನಿ, ಇನ್ನಿಬ್ರು ವೆಯ್ಟ್ ಮಾಡಿರೋರಿಗೆ ಊಟ ಹಾಕ್ಬಿಟ್ಟು ಬರವ. ಇಷ್ಟೆಲ್ಲ ಕಷ್ಟಪಟ್ಕೊಂಡು ನಾನು ವೀಡಿಯೋ ಮಾಡ್ಕೊಂಡು, ಫೋನ್ ಇಲ್ಲದೆ ಕ್ಯಾಮ್ರಾ ಇಲ್ಲದೆ ಫೋನಲ್ಲೇ ಮಾಡ್ಕೊಂಡು, ಮೈಕ್ ಇಲ್ಲದೆ ಬಾಯ ಹತ್ರನೇ ಫೋನ್ ಹಿಡ್ಕೊಂಡು ಕಿರ್ಚಾಡ್ಕೊಂಡು ಇದು ಮಾಡ್ತಿದ್ದೀನಿ. ನಿಮ್ಮ ಸಪೋರ್ಟ್ ಇಲ್ಲದೆ ಈ ಹಳ್ಳಿ ಹುಡುಗನ್ನ ಬೆಳೆಸೋರು ಯಾರು? ನಾವಿದ್ದೀವಿ. ಇದೇ ಥರ ವೀಡಿಯೋ ಬೇಕು ಅನ್ಕೊಂಡ್ರೆ ಇದು 1K ವ್ಯೂಸ್ ಮಾಡಿ ಸಾಕು. ನೆಕ್ಸ್ಟು ಹಳ್ಳಿ ಜೀವನನ ಬೇರೆ ಇನ್ನೇನಾರು ಟೊಮೊಟೊ ಇನ್ನೇನೇನು ಹಾಕಿದಾರಲ್ಲ, ಚೊಟ್ಟು, ಈ ಥರದವ್ರು ಹೊಲಗಳನ್ನ ರಿವ್ಯೂ ಮಾಡ್ತೀವಿ. ಬರೀ ಕಾರ್ ಸ್ಕೂಟ್ರ್ ಅಲ್ಲದೆ ಹೊಲಗಳನ್ನ ರಿವ್ಯೂ ಮಾಡ್ತೀವಿ. ಯಾವ್ದನ್ನ? ನಮ್ತ ಹೊಲ ಇಲ್ವಲ್ಲ, ಆ ಥರ ಡೈಲಾಗ್ ಎಲ್ಲ ಹೊಡಿಬಾರ್ದು. ತಗೊಂಡ್ಮೇಲೆ ಹೊಡಿಯೋಂಬಿಡು. ಇರ್ಲಾ, ಬೆಳೆದ ಮೇಲೆ ಫುಲ್ಲು ಪ್ರಮೋಷನ್ ಎಲ್ಲ ಬಂದಮೇಲೆ ಎಲ್ಲ ದುಡ್ಡು ಹಾಕ್ಬಿಟ್ಟು ಫಸ್ಟು ಒಂದು 5 ಎಕರೆ ಹೊಲ ತಗೊಂಡು ನಾನು ರೈತ ಆಗೋಯ್ತೀನಿ. ಆಗ ವಿಡಿಯೋನೆಲ್ಲ ಬಿಟ್ಬಿಟ್ಟು ಒಂದಷ್ಟು ಹೊಸ ಮಾಡ್ಕೊಂಡು ಹೊಸಗಿಸ ಮೇಯಿಸ್ಕೊಂಡು, ಇಲ್ಲಾಂದ್ರೆ ಇನ್ನೊಂದು ಐಡಿಯಾ ಅದ ನಂದು. ಮಠಕ್ಕೆ ಸೇರ್ಕೊಬಿಡ್ತೀನಿ. ಮಠದಲ್ಲೇ ತೋಟ ಗೀಟ ಎಲ್ಲ ಕೊಡ್ತಾರಲ್ಲ, ಸುತ್ತರ್ಲೆಲ್ಲ ಆಗಲ್ಲ. ಚಿಕ್ಕ ಪುಟ್ಟ ಮಠ ಇದ್ರೆ ಬೇಕಾದ್ರೆ ಯಾರು ಕಮೆಂಟ್ ಮಾಡಿದ್ರೆ ಗಾಯಸ್ಸು ಹೋಗಿ ಸೇರ್ಕೊಬಿಡೋದೆ. ನೀನು ಬಂದೆ ಹೇಳೋ, ಡ್ರೈವರ್ ಆಗಿದ್ಬಿಡು. ನನ್ನಂತ ಒಳ್ಳೆ ಹುಡುಗ ಮೋಟಿವೇಶನ್ ಮಾಡೋದ್ರಲ್ಲಿ ಯಾರೂ ಸಿಗಲ್ಲ ಅಂತ ಅನ್ಸುತ್ತಾ? ಅದೆಲ್ಲ ಅನುಭವ ಆಗ್ಯದ. ನೀನು ಬಂದ್ಬಿಡಬಿ, ನೀ ಮಠಕ್ಕೆ ಸೇರ್ಕೊಬಿಡ. ಇಷ್ಟೆಲ್ಲ ಆಸ್ತಿ ವೇಸ್ಟ್ ಆಗೋಯ್ತಾ? ಇಲ್ಲೇ ಬಿದ್ದದ ನೋಡು, ಇಲ್ಲೆಲ್ಲ ಬರೋತ್ಲಿ ನೋಡ್ದಿ. ನೋಡ್ತಿರ್ಬೋದು, ಅಲ್ಲಿ ಕರಿಯ ವೆಯ್ಟ್ ಮಾಡ್ತಾನೆ. ಇವತ್ತು ಮಳೆ ಬರಲಿಲ್ಲ ಅನ್ಕೊಂಡ್ರೆ ಕಾರ್ ಇಸ್ಕೊಂಡು ಫುಲ್ಲು ಫೋಟೋ ಶೂಟು. ಹಂಗೆ ಅಲ್ಲೊಂದು ಲೆಜೆಂಡ್ ಸಮುರೈ ನಿಂತೈತೆ, ಅಣ್ಣನ ಕೊಡು ಅಂತ ಕೇಳ್ತಿದ್ದೀನಿ ನಾನು. ಕೊಡ್ತಿಲ್ಲ. ಮಾಡವ ಲೆಜೆಂಡ್ ಸಮುರೈ 2 ಸುಜುಕಿ ಕಂಪ್ನಿದಾವೆ. ಇಲ್ಲಿ ನೋಡಿ ಫಾರ್ಮ್ ಹೌಸ್ನ ಒಳಗಡೆ ಹೆಂಗೈತೆ ಅನ್ಕೊಂಡ್ಬಿಟ್ಟು ತೋರಿಸ್ತೀವಿ ಬನ್ನಿ. ನೋಡಿ ಫಾರ್ಮ್ ಹೌಸ್ ಮುಂದೆ ಎಲ್ಲ ಗಿಡಗಳು, ಪ್ಲಾಂಟೇಶನ್ ಮಾಡೋರೆ. ಇನ್ನು ಒಳಗಡೆ ಹೋದರೆ ಇಲ್ಲೂ ಕಾಯಿಗಳು. ಅಬ್ಬಿ ಅವಾಗಿವು ಏನೂ ಇಲ್ಲ ತಾನೆ.
ಒಳಗಡೆ ಎಂಟ್ರ್ ಆದ ತಕ್ಷಣ ಅಭಿ ಅವರು ದರ್ಶನ್ ಅವ್ರ ಫ್ಯಾನ್ ಆದ್ರಿಂದ ಕ್ರಾಂತಿ ಫಿಲಮ್ ಪೋಸ್ಟ್ರು ಇಲ್ಲಿ ನೋಡಿ ಸೆತ್ತ ಕೊಚ್ಚೋದು. ಅವ್ರ ತಾತನ ಕಾಲದಲ್ಲಿ 3 ಗಂಟೆಲೆ ಆಫ್ ಮಾಡ್ಬಿಟ್ಟಿದ್ರು ಅನ್ಸುತ್ತೆ. ಇನ್ನೂ 3 ಗಂಟೆಲೆ ಐತೆ, ಜಾಸ್ತಿಗೆ ಹೋಗಿಲ್ಲ. ಅಭಿ ಅವ್ರು ಸುಮ್ಮನೆ ಅಲ್ಲ, ಅವ್ರ ಬಗ್ಗೆ ನಿಮ್ಗೆ ಇನ್ನೂ ಗೊತ್ತಿಲ್ಲ, ಆಗಲೇ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದ್ಬಿಟ್ರು ನೋಡಿ. ಶೋಕ್ದಾರ್ ಅಭಿಷೇಕ್ ಅಂದರೆ ತಮಾಸಿನ ಟಿಲ್ಲರ್ ಇತ್ತಲ್ಲ, ಇಲ್ಲ ಟಿಲ್ಲರ್ನ ರಿವ್ಯೂ ಮಾಡೋ ಬಲೆ ಏನೂ ಆಗಲ್ಲ, ಫೇಮಸ್ ಆಯ್ತಿದೆ. ಇದು ನಿಮ್ಮಂಥ ರೈತರ ಮಕ್ಳಿಗೆ ಕೊಡದೇ ಇರೋ ಎಣ್ಣೆ ಏನಕ್ಕೆ? ಗಾಯ್ಸ್ ಬಾಯ್, ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅವ್ರು ಸಿಕ್ಕಿದ ತಕ್ಷಣ ಕಾರ್ ಇಸ್ಕೊಂಡು, ಕಾರಲ್ಲ ಜೀಪ್ ಇಸ್ಕೊಂಡು ಸಿಗ್ತೀನಿ. ನೋಡಿ ಎಷ್ಟು ಸಾಕಾಗೈತೆ. ಫೋಟೋ ಶೂಟ್ ಮಾಡಿಸ್ಬೇಕು ಅಂದ್ಕೊಂಡಿದ್ರೆ ಸಾಕು, ದಿನಕ್ಕೆ 100 ರೂಪಾಯಿ ಕೊಟ್ಬಿಟ್ಟು ಬನ್ನಿ. ಬರೀ ಫೋಟೋ ಶೂಟ್ಗೆ ಅಷ್ಟೇ, ಒಳಗಡೆ ಕಾಣಲ್ಲ ಅಂತ ಏನೂ ಮಾಡಕ್ ಹೋಗ್ಬಿಡಿ ಅಷ್ಟೇ. ಓಕೆ ಗಾಯ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಬಾಯ್.